ಇವತ್ತಿನ ಸಮಾಜಕ್ಕೆ ಈ ಹಿಂದೆಂದಿಗಿಂತಲೂ ಕೂಡ ರಾಮನ ಅಗತ್ಯ ಎಷ್ಟಿದೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದ್ರೆ ಮೊದಲು ರಾಮನ ಆದರ್ಶಗಳು ನಮಗೆ ಅರ್ಥ ಆಗಬೇಕು. ಅಲ್ಲ, ಅರ್ಧ ಅಡಿ ಜಾಗಕ್ಕಾಗಿ ಅಣ್ಣ ತಮ್ಮಂದರು ಕಿತ್ತಾಡ್ಕೊಂಡು ಕೊಲೆ ಮಾಡ್ಕೊಳ್ಳೋ ಕಾಲ ಇದು. ಒಂದು ಮಂತ್ರಿಗಿರಿಗಾಗಿ ಬೆಳೆಸಿದ ಪಕ್ಷಗಳನ್ನ ಎಡಗಾಲಲ್ಲೊದ್ದು ಬೈಕೊಂಡೋಡಾಡಿದ ಪಕ್ಷಗಳ ಜೊತೆ ರಾಜಿ ಮಾಡಿಕೊಂಡು ಅಧಿಕಾರ ಅನುಭವಿಸುವ ನಾಯಕರನ್ನ ನಾವು ನೋಡ್ತಾ ಇರೋ ಕಾಲ ಇದು. ಆದ್ರೆ ರಾಮ ತನ್ನ ತಂದೆ ಅವನು 3ನೇ ಹೆಂಡತಿಗೆ ಮಾತು ಕೊಟ್ಟಿದ್ದ ಅನ್ನೋ ಕಾರಣಕ್ಕೆ ತನ್ನ ರಾಜ್ಯಾಧಿಕಾರವನ್ನೇ ಬಿಟ್ಟು ಕಾಡಿಗೆ ನಡೆದು ಬಿಟ್ಟ. ಅವತ್ತು ರಾಮನಿಗೆ ನೀನು ಸಿಂಹಾಸನವನ್ನು ಬಿಟ್ಟು ಕಾಡಿಗೆ ಹೋಗುವಂತ ಯಾರು ಹೇಳಿರ್ಲಿಲ್ಲ. ತಂದೆ ಮಾತು ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾದ ಕೂಡಲೇ ರಾಮ ನಾರ ಮಡಿಯುಟ್ಟು ಕಾಡಿನ ಕಡೆಗೆ ನಡೆದೇ ಬಿಟ್ಟ. ಮಾತು ಕೊಟ್ಟಿದ್ ನೀನು, ಕೊಡೋವಾಗ ನನಗೇನು ಹೇಳಿಕೊಟ್ಟಿದ್ಯಾ ಅಂತ ರಾಮ ಅವತ್ತು ಪ್ರಶ್ನೆ ಮಾಡಿದ್ದಿದ್ರೆ ಅವತ್ತವನ ಸಿಂಹಾಸನದ ಅಧಿಕಾರವನ್ನ ತಡೆಯೋದಿಕ್ಕೆ ಯಾರಿಂದ ಸಾಧ್ಯ ಆಗ್ತಾ ಇತ್ತು ಹೇಳಿ? ಬಾಲ್ಯದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಅರಮನೆಯಿಂದ ದೂರಾದ, ಆನಂತರ ಋಷಿಗಳ ಯಾಗವನ್ನ ಕಾಪಾಡೋದಿಕ್ಕೆ ಅಂದ್ರೆ ತನ್ನ ತಂದೆ ಮಾಡಬೇಕಾದ ಕೆಲಸವನ್ನ ತಾನು ಮಾಡೋದಿಕ್ಕೆ ಅರಮನೆಯಿಂದ ದೂರ ಇದ್ದ. ಋಷಿ ಮುನಿಗಳ ಜೊತೆ ಕಾಡಲ್ಲಿ ವಾಸ ಮಾಡ್ದ. ಆನಂತರ ಸ್ವಯಂವರದಲ್ಲಿ ಸೀತೆಯನ್ನ ಮದುವೆಯಾಗಿ ಇನ್ನೇನೊಂದಷ್ಟು ದಿನ ಸಂತೋಷವಾಗಿರ್ಬೇಕು ಅಂದ್ಕೊಳ್ಳೋಷ್ಟ್ರಲ್ಲಿ ತಂದೆ ಕೊಟ್ಟು ಮಾತಿಗಾಗಿ ಸಿಂಹಾಸನವನ್ನ ಪರಿತ್ಯಜಿಸಿ ಕಾಡಿಗೆ ನಡೆದು ಬಿಟ್ಟ. ಒಬ್ಬ ಮಗನಾಗಿ ರಾಮ ಅತ್ಯಂತ ಮೇಲ್ಮಟ್ಟದಲ್ಲಿ ನಿಂತ್ಕೊಳ್ಳೋದು ಇಲ್ಲೇನೆ. ರಾಮನ ಆದರ್ಶ ಅತ್ಯಂತ ಗೌರವಿಸಲ್ಪಡಬೇಕಾಗಿರೋದು ಕೂಡ ಈ ವಿಷಯದಲ್ಲೇನೆ. Download ShareChat.